ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ರೂಮ್ನಲ್ಲಿ ಪೂಜಾ ಕೂತ್ಕೊಂಡಿರ್ತಾಳೆ. ಮೋಹಿತ ವಾವ್ ಪೂಜಾನೇ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಿದ್ಯಾ, ನನ್ನ ದೃಷ್ಟಿನೇ ತಾಗುತ್ತೆ ಅಂತ ದೃಷ್ಟಿ ತೆಗೆದು ನೀ ಇಲ್ಲೇ ಕೂತ್ಕೊಂಡಿರೋ, ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಪೂಜಾಂಗೆ ಮಾತ್ರ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ. ಶಾಸ್ತ್ರಗಳು ಗಡಿಬಿಡಿ, ಅಲ್ಲಿ ಸರಿಯಾಗಿ ಊಟ ಮಾಡಲಿಲ್ಲ, ಆದರೆ ಈಗ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಏನು ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಕಿಶನ್ ಬೇರೆ ಅವಾಗಿನಿಂದ ಕಾಣಿಸ್ತಿಲ್ಲ, ಎಲ್ಲಿಗೆ ಹೊರಟು ಹೋಗಿದ್ದಾನು. ಈ ಕಡೆ ಭಾಗ್ಯ ಊಟ ಮಾಡಬೇಕಾದ್ರೆ ಈಗ ನಮ್ಮ ಪೂಜಾಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ, ಏನಾದರೂ ತಿಂದಳೋ ಇಲ್ವೋ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಪೂಜಾ ಬಾಗಿಲ ಹತ್ರ ಬಂದು ನಿಂತು ನೋಡಿ, ಯಾರೂ ಕಾಣಿಸ್ತಿಲ್ಲ, ಯಾರನ್ನಾದರೂ ತಿನ್ನೋಕೆ ಏನಾದರೂ ಕೇಳೋಣ ಅಂದರೆ ಸರಿ ಬಟ್ಟೆನಾದರೂ ಜೋಡಿಸ್ಕೊಳ್ಳೋಣ ಅಂತ ಬ್ಯಾಗ್ ಓಪನ್ ಮಾಡ್ತಾಳೆ. ಅಲ್ಲಿ 2 ತಿಂಡಿ ಬಾಕ್ಸ್ ಕಾಣಿಸುತ್ತೆ. ಇದಂತೂ ನಮ್ಮ ಭಾಗ್ಯಕ್ಕಂದೇ ಕೆಲಸ, ಖಂಡಿತ ಭಾಗ್ಯಕ್ಕನೇ ಇಟ್ಟಿರ್ತಾಳೆ ಅಂತ ಬಾಕ್ಸ್ ಓಪನ್ ಮಾಡಿ ಯೋಚನೆ ಮಾಡ್ತಿರ್ತಾಳೆ. ಯಾವುದೋ ಜನ್ಮದ ಪುಣ್ಯ ಕಣೆ ಭಾಗ್ಯಕ್ಕನೇ ನಕ್ಕಾಗಿ ಸಿಕ್ಕಿರೋದು ಅಂತ ಬಾಕ್ಸ್ ಓಪನ್ ಮಾಡಿ ತಿಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಭಾಗ್ಯ ಪೂಜಂಗೆ ಮನೆ ಹೊಸದು, ಹೊಟ್ಟೆ ಹಸ್ದಾಗ ತಿನ್ನೋಕೆ 2 ತಿಂಡಿ ಬಾಕ್ಸ್ ಇಟ್ಟಿನಿ ಅಂತ ಫೋನ್ ಮಾಡಿದಾಗ ಹೇಳೋದು ಮರ್ತೆ. ಈ ಕಡೆ ಪೂಜಾ ದೇವ್ರ ಹತ್ರ ಇನ್ನು ಮುಂದೆ ಆದರೂ ನಮ್ಮ ಭಾಗ್ಯಕ್ಕಮ್ಮ ಚೆನ್ನಾಗಿಟ್ಟಿರಪ್ಪ ದೇವರೇ ಅಂತ ಕೇಳ್ಕೊಂಡಿರ್ತಾಳೆ. ಈ ಕಡೆ ಭಾಗ್ಯ, ದೇವರೇ ಈ ಮನೆಯಲ್ಲಿ ನಮ್ಮ ಪೂಜಾ ತುಂಬ ಖುಷಿಯಾಗಿದ್ಲು, ಹಾಗೆ ಆ ಮನೆಯಲ್ಲಿ ಸಂತೋಷವಾಗಿರಂಗೆ ನೋಡ್ಕೊಳಪ್ಪ ದೇವರೇ ಅಂತ ಭಾಗ್ಯ. ಈ ಕಡೆ ಕಿಶನ್ ಪೂಜಾ ರೂಮ್ಗೆ ಬರ್ತಾನೆ. ಕಿಶನ್ ನೋಡು ಬಾ, ನಾನು ಬಟ್ಟೆನ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀನಿ, ನೀನು ವಾಚ್ಗಳನ್ನೆಲ್ಲ ಒಂದು ಕಡೆ ಜೋಡಿಸೀನಿ ಅಂದಾಗ ಕಿಶನ್, ನೋಡು ಪೂಜಾ, ಇದು ನನ್ನ ರೂಮ್, ನಾ ಹೇಳ್ದಂಗೆ ಇರಬೇಕು, ನಾನು ಕೆಲವೊಂದು ರೂಲ್ಸ್ಗಳಿದೆಯಲ್ಲ ನೀನು ಫಾಲೋ ಮಾಡಬೇಕು ಅಂತಾನೆ. ಪೂಜಾ, ರೂಲ್ಸ್ ಅದೇನು ಹೇಳೋ ಮಾರಾಯ, ನೋಡು ಪೂಜಾ, ಇಷ್ಟು ದಿನ ನಾವು ಲವರ್ಸ್ ಆಗಿದ್ವಿ, ಇನ್ನು ಮುಂದೆ ಗಂಡ ಹೆಂಡ್ತಿಯರು, ಹಾಗಾಗಿ ನೀನು ರೂಲ್ಸ್ ಫಾಲೋ ಮಾಡಲೇಬೇಕು ಅಂತಾನೆ. ಅದೇನು ಹೇಳೋ ಮಾರಾಯ ಅಂದಾಗ ಪೂಜಾ, ಒಂದು ಕಿಸ್ ಕೊಡು ಅಂದರೆ ಮದುವೆ ಆಗಲಿ ಅಂತಿದ್ದೆ, ಈಗ ನೀನು ಕೊಡಲೇಬೇಕು ಅಂದಾಗ ಪೂಜಾ, ಒಂದು ಸಣ್ಣ ಮುತ್ತಿಗೋಸ್ಕರ ನನ್ನೇ ಎದುರಿಸ್ತೀಯ ಅಂದಾಗ ಭಯ ಆಯ್ತಾ ಅಂತ ಕಿಶನ್ ನಗ್ತಾನೆ. ಪೂಜಾ ಕಿಶನ್ಗೆ ಬಾರಿಸ್ತಾಳೆ. ಆಗ ಕಿಶನ್, ಸರಿ ಚಿಕ್ಕ ಮುತ್ತು ಅಂದಲ್ಲ, ಈಗ ಕೊಡು ನೋಡೋಣ ಅಂತಾಳೆ. ಆಗ ಪೂಜಾ ಕೆನ್ನೆಗೆ ಬಾರಿಸಿ, ನಿನಗೇನು ಗೊತ್ತು ಇಲ್ವಾ ಅಂತಾಳೆ. ಆಗ ಕಿಶನ್, ಸರಿ ಮಹಾರಾಣಿ ಅವರೇ, ನಮಗೆ ಮದುವೆ ಮಾಡಿಸಿದ ಪುರೋಹಿತರಿಗೆ ಫೋನ್ ಮಾಡಿ ಕೇಳ್ತೀನಿ ಇರು ಹಾಗಾದರೆ ಅಂತಾನೆ. ಪೂಜಾ, ನಿನ್ನ ಹೆಂಡ್ತಿ, ನನಗೂ ರೂಲ್ಸ್ ಇದೆ, ಅದನ್ನು ನೀವು ಪಾಲಿಸಬೇಕು ಅಂದಾಗ, ಸರಿ ಅದೇನು ಹೇಳು ಅಂತಾನೆ ಕಿಶನ್. ಪೂಜಾ, ಏನಿಲ್ಲ, ನನಗೆ ಡೈಲಿ ವೆರೈಟಿ ತಿಂಡಿ ತಿಂದು ಅಭ್ಯಾಸ, ನನಗೆ ಡೈಲಿ ಮಾಡಿಕೊಡ್ಬೇಕು, ಮತ್ತು ನನಗೆ ಶಾಸ್ತ್ರ ಎಲ್ಲ ಮಾಡಿ ಕಾಲು ನೋವ್ತಿದೆ, ಕಾಲು ಹೊತ್ತು ಎಂದಾಗ ಕಿಶನ್, ಆಯಿತು ಬಾ ಮಸಾಜ್ ಮಾಡ್ತೀನಿ ಅಂತ ಹೇಳಿದಾಗ ಪೂಜಾ, ನಾನು ತಮಾಷೆಗೆ ಮಾಡಿದೆ ಕಣೋ, ಗಂಡ ಹೆಂಡತಿ ಕಾಲು ಮುಟ್ಟಬಾರ್ದು ಕಿಶನ್, ಹಾಗಾದರೆ ಹೆಂಡತಿ ಗಂಡನ ಕಾಲು ಮುಟ್ಟಬೋದಾ ಅಂದಾಗ ಪೂಜಾ, ಹೌದು ಅಂತಾಳೆ. ಕಿಶನ್, ನೋಡು ಪೂಜಾ, ಶಾಸ್ತ್ರ ಸಂಪ್ರದಾಯ ಎಲ್ಲ ನನಗೆ ನಂಬಿಕೆ ಇಲ್ಲ, ಇಬ್ಬರು ಕೆಲಸ ಹಂಚ್ಕೊಂಡು ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಾಕ್ಷಿ ಅವರು ಮಾತುಗಳನ್ನು ಕದ್ದು ಕೇಳಿಸ್ಕೊಂಡು, ಹಾಗಾದರೆ ಮನೆ ಕೆಲಸವನ್ನು ಇಬ್ಬರು ಹಂಚಿಕೊಂಡು ಮಾಡಿದರೆ ಕಿಶನ್ ಮತ್ತು ಮನೆ ಆಡಳಿತವನ್ನು ಇವಳ ಕೈಗೆ ತಗೊತಾಳೆ ಅಂದ್ಕೋತಾಳೆ. ಈ ಭಾಗ್ಯ ಪೂಜಾ ಫೋನ್ ಮಾಡು ಹೋಗ್ತಾಳೆ. ಈ ಕಡೆ ಭಾಗ್ಯ ಪೂಜಾಗೆ ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಆಗ ಮೀನಾಕ್ಷಿ ಅವರು ತುಂಬ ಕೆಲಸ ಇರುತ್ತೆ ಅಂತ ಹೇಳಿದ್ದಾರೆ, ಬೇಡ ಫೋನ್ ಮಾಡೋದು ಬೇಡ ಅಂತ ಸುಮ್ಮನಾಗ್ತಾಳೆ. ಆಗ ಆದಿ ಭಾಗ್ಯಂಗೆ ಫೋನ್ ಮಾಡ್ತಾನೆ. ಓ ಆದಿ ಅವರು, ನನಗೆ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಭಾಗ್ಯ ಕಾಲ್ ರಿಸೀವ್ ಮಾಡಿ, ಹೇಳಿ ಆದಿ ಅವರೇ ಅಂತಾಳೆ. ಭಾಗ್ಯ, ಅವರೇ ಇಷ್ಟೊತ್ತಿನಾಗ ಇವ್ರು ಯಾರು ಫೋನ್ ಮಾಡ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ? ಇಲ್ಲ ಹೇಳಿ ಆದಿಯವರೇ ಅಂತಾಳೆ. ಆಗ ಆದಿ, ನಿಮ್ಮ ತಂಗಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಯೋಚನೆ ಮಾಡೋದು ನಿಲ್ಲಿಸಿ, ಇಲ್ಲಿ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾಳೆ, ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತಾನೆ. ಆಗ ಭಾಗ್ಯ, ಥ್ಯಾಂಕ್ ಯು ಆದಿಯವರೇ ಅಂತಾಳೆ. ಆಗ ಥ್ಯಾಂಕ್ಸ್ ಯಾಕೆ, ಕ್ರೆಡಿಟ್ ಎಲ್ಲ ನಿಮಗೆ ಹೋಗಬೇಕು ಅಂತಾನೆ. ಭಾಗ್ಯ, ಇಲ್ಲ ಕ್ರೆಡಿಟ್ ನಿಮಗೆ ಸೇರಬೇಕು ಅಂತಾರೆ. ಏನು ಭಾಗ್ಯ ಅವರೇ, ಕ್ರೆಡಿಟ್ ತಗೊಳ್ಳೋಕ್ಕೂ ಸ್ವಾಭಿಮಾನ ಅಡ್ಡಿ ಬರುತ್ತೆ ಅಂದಾಗ, ಇಲ್ಲ ಆದಿಯವರೇ ಅಂತಾಳೆ. ಅಷ್ಟರಲ್ಲಿ ಕಾಮತ್, ಆದಿ ಬಾರೋ ಇಲ್ಲಿ ಅಂತಾನೆ. ಓಕೆ ಭಾಗ್ಯ ಅವರೇ, ಅಪ್ಪ ಕರೀತಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ, ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತಾರೆ. ಕಿಶನ್ ಬ್ಯಾಗ್ ನೋಡಿ, ಪೂಜಾ ಏನೇ ಅದು ಅಂದಾಗ, ಅಕ್ಕ ತಿಂಡಿ ಹಾಕಿದ್ದಾಳೆ, ಹೌದಾ ನೀನೇ ತಿಂದು ಬಾಯಿಗೆ ಹಾಕ್ಕೊಬಿಟ್ಟ್ಯಾ? ಇಲ್ಲ ಕಣೋ, ಇನ್ನೂ ಇದೆ, ಆಗಿದ್ರೆ ನಾನು ತಿಂದ್ಕೊಬಿಡ್ತೀನಿ, ಹೊಟ್ಟೆ ತುಂಬ ಹಸಿದೆ ಅಂದಾಗ ಗಬ್ಬು ಹೋಗು ಕೈ ತೊಳ್ಕೊಂಬ ಅಂತಾಳೆ. ಇಲ್ಲ ಕಣೆ, ಪ್ಲೀಸ್ ನೀನೇ ತಿನ್ಸೆ ನನಗೆ. ಪೂಜಾ, ಇಲ್ಲಪ್ಪ ಆಗಲ್ಲ, ನನಗೆ ಕವಿತೆ ನಂಗೆ ಆಗಲ್ಲ ಅಂತಾಳೆ. ಹಂಗಾರೆ ಕವಿತೆ ಹೇಳ್ಬಿಡ್ತೀನಿ ಅಂತ ಕಿಶನ್ ಹೇಳ್ತಾನೆ. ಕವಿತೆನಾ? ಬೇಡ ನಾನು ಹಂಗಾದ್ರೆ ಕವಿತೆ ಕೇಳೋದ್ಕಿಂತ ತಿನ್ಸೋದೇ ಬೆಟರ್ ಅಂತ ಕಿಶನ್ಗೆ ತಿನ್ನಿಸ್ತಿರ್ತಾಳೆ. ಕಿಶನ್ ಎಂಜಾಯ್ ಮಾಡ್ಕೊಂಡು ತಿಂದಿರ್ತಾನೆ. ಮೀನಾಕ್ಷಿ ಒಳಗೆ ಬಂದು, ಏನು ಮಾಡ್ತಿದ್ಯಾ ಕಿಶನ್ ಅಂತಾಳೆ. ಏನಿಲ್ಲ ಅತ್ತೆ, ಪೂಜಾ ಅಕ್ಕ ಭಾಗ್ಯ ತಿಂಡಿ ಹಾಕಿದ್ರು, ಅದನ್ನು ತಿಂತಿದ್ದೀನಿ ಅಂತಾನೆ. ಮೀನಾಕ್ಷಿ ಕೋಪದಲ್ಲಿ, ಓ ಯಾಕೆ, ಕಾಮತ್ ಮನೇಲಿ ಊಟಕ್ಕೆ ಗತಿ ಇಲ್ಲ ಅಂತಾನ ಹಾಕಿದ್ದಾಳ ಅಂತಾಳೆ. ಆಗ ಕಿಶನ್, ಯಾಕತ್ತೆ ಹೀಗೆಲ್ಲ ಮಾತಾಡ್ತೀರಾ?
ಭಾಗ್ಯ ಅವರು ಎಷ್ಟೊಂದು ಒಳ್ಳೆಯವರು ಅಂತ ನಿಮಗೆ ಗೊತ್ತಲ್ವಾ ಅಂತ. ಓಕೆ ಅತ್ತೆ, ನಾನು ಪೂಜಾ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಕಿಶನ್ ಪೂಜೆನ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಕನ್ನಿಕಾ ಬರ್ತಾಳೆ. ಆಗ ಮೀನಾಕ್ಷಿ, ನೋಡು ಕನ್ನಿಕಾ, ಕಿಶನ್ನ ಹೇಳಿದ್ದು ಮಾತು ಮೀರ್ತಿರ್ಲಿಲ್ಲ, ಈಗ ನನ್ನ ಮಾತೇ ಕೇಳ್ತಿಲ್ಲ, ಹಾಗೆ ಆಗೋಕ್ಕೆ ನಾ ಬಿಡಲ್ಲ. ಕಿಶನ್ ಮಾಡಿರೋ ತಪ್ಪಿಗೆ ಪೂಜಾ ಬಡ್ಡಿ ಸಮೇತ ಅನುಭವಿಸ್ಬೇಕು, ಹಾಗೆ ಮಾಡ್ತೀನಿ. ಈ ಕಡೆ ಭಾಗ್ಯ ಮದುವೆಗೆ ಎಷ್ಟು ಖರ್ಚಾಯಿತು, ಎಷ್ಟು ಸಾಲ ಕೊಡಬೇಕು ಅಂತ ಬರೀತಿರ್ತಾಳೆ. ಅಲ್ಲಿಗೆ ಸುನಂದ ಬರ್ತಾಳೆ. ಏನು ಭಾಗ್ಯ ಮದುವೆ ಖರ್ಚು ಬರೀತಿದ್ದೀಯಾ ಅಂತಾಳೆ. ಹೌದಮ್ಮ ಅಂದಾಗ, ನನ್ನನ್ನು ಕ್ಷಮಿಸು ಬಿಡಮ್ಮ, ನನ್ನಿಂದ ಎಷ್ಟು ಕಷ್ಟ ಅಲ್ವ ನಿಮಗೆ, ನನಗೆ ಗಂಡು ಮಗ ಇದ್ದರೂ ಹಾಗೆ ನೋಡ್ಕೊತಿರ್ಲಿಲ್ಲ ಅಂತಾಳೆ. ಅದೆಲ್ಲ ಯಾಕಮ್ಮ ಈಗ ಅಂತಾಳೆ. ಅಲ್ಲಿಗೆ ಕುಸುಮ ಬರ್ತಾಳೆ. ಏನು ಅಮ್ಮ ಮಗಳ ಅಪೂರ್ವ ಸಂಗಮ ಅಂತಾಳೆ. ಸುನಂದ, ನಿಜ ನಮ್ಮ ಪೂಜಾ ಅಲ್ಲಿ ಚೆನ್ನಾಗಿರ್ತಾಳೆ ಅಂತೆ, ಯಾಕಮ್ಮ ಹೀಗೆ ಕೇಳ್ತೀಯ, ಮೀನಾಕ್ಷಿ ಕನ್ನಿಕಾ ಇದ್ದಾರಲ್ಲ ಅದಕ್ಕೆ. ಕುಸುಮ, ಪೂಜಾ ನನ್ನ ಹತ್ರ ಬೆಳೆದಿದ್ದಾಳೆ, 4 ದಿನ ನೋಡಿ 5ನೇ ದಿನ ತಿರುಗಿಸ್ಕೊಡ್ತಾಳೆ ಅಂತಾಳೆ. ಭಾಗ್ಯ, ಕಾಮತ್ ಸರ್, ಆದಿ ಮತ್ತು ಕಿಶನ್ ಮೈತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ತಾಳೆ ಭಾಗ್ಯ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.